ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕೇವಲ ಎರಡು ಚಿಟಿಕೆ ಕಾಳುಗಳ ಸಹಾಯದಿಂದ ನಮ್ಮ ದೇಹದಲ್ಲಿ ಎಷ್ಟೋ ವರ್ಷಗಳಿಂದ ಎಷ್ಟೋ ಹಳೆಯದಾದಂತಹ ಬೊಜ್ಜನ್ನು ಕರಗಿಸ್ಕೊಳ್ಬಹುದಾದಂತಹ ಒಂದು ಔಷಧಿಯ ಗುಣವಿರುವ ಕಾಳುಗಳ ಸಹಾಯದಿಂದ ಈ ಒಂದು ರೆಮಿಡಿಯನ್ನು ತಯಾರಿಸಿ ನಿಮಗೆ ತಿಳಿಸ್ತಾ ಇದ್ದೀನಿ. ನಮ್ಮ ದೇಹದಲ್ಲಿ ಯಾವುದೇ ಭಾಗದಲ್ಲಿರುವಂತಹ ಬೊಜ್ಜು, ತೊಡೆಯ ಭಾಗದಲ್ಲಿ, ಸೊಂಟದ ಭಾಗದಲ್ಲಿ, ಕೈ ಕಾಲುಗಳ ಭಾಗದಲ್ಲಿ, ಹೊಟ್ಟೆಯ ಭಾಗದಲ್ಲಿ, ಜೋತು ಬಿದ್ದಿರುವಂತಹ ಹೊಟ್ಟೆ, ಈ ಎಲ್ಲ ರೀತಿಯ ಬೊಜ್ಜನ್ನು ಮಂಜಿನ ಹಾಗೆ ಕರಗಿಸುವ ಮುಖಾಂತರ ನಮ್ಮ ತೂಕವನ್ನು ಆರೋಗ್ಯಕರವಾಗಿರಿಸ್ಕೊಳ್ಳೋದಕ್ಕೆ ಈ ಕೇವಲ 2 ಚಿಟಿಕೆ ಕಾಳು ಅನ್ನೋದು 10 ರಿಂದ 15 ದಿವಸದಲ್ಲಿ ನಮ್ಮ ದೇಹದಲ್ಲಿ ಒಂದು ಹೊಸ ಚೈತನ್ಯವನ್ನು, ಹೊಸ ಎನರ್ಜಿಯನ್ನು ಕೊಡೋ ಮುಖಾಂತರ ನಮ್ಮ ತೂಕದ ಇಳಿಕೆಗೆ ಸಹಕಾರಿಯಾಗುವಂಥದ್ದು. ಸ್ನೇಹಿತರೆ, ನಮ್ಮ ದೇಹದಲ್ಲಿ ತೂಕ ಹೆಚ್ಚಳ ಆಗ್ತಾ ಹೋಗ್ತಾ ಇದ್ದ ಹಾಗೆ ನಾವು ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಹೋಗ್ತೀವಿ. ಇವಾಗಿನ ಕಾಲದಲ್ಲಿ 100ಕ್ಕೆ ಒಂದು 75% ಅಷ್ಟು ಜನರಲ್ಲಿ ಈ ಒಂದು ಹೆಚ್ಚಿನ ಒಬೇಸಿಟಿ, ಹೆಚ್ಚಿನ ಬೊಜ್ಜಿನ ಸಮಸ್ಯೆ ಅನ್ನೋದು ಎದುರಾಗ್ತಾ ಇದೆ. ಇದನ್ನ ಕಡಿಮೆ ಮಾಡ್ಕೊಳ್ದೇ ಇದ್ರೆ ದಿನೇ ದಿನೇ ನಾವು ಬೇರೆ ರೀತಿಯಾದ ಕಾಯಿಲೆಗಳಿಗೆ ತುತ್ತಾಗ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನಮ್ಮ ಒಂದು ತೂಕವನ್ನು ನಾವು ಕಡಿಮೆ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಬೇಕಾಗತ್ತೆ. ಹಾಗಾಗಿ ಇವತ್ತು ನಾನು ತಿಳಿಸುವ ಈ ಒಂದು ರೆಮಿಡಿ ಅನ್ನೋದು, ಈ ಕಾಳು, ಚಿಟಿಕೆ ಕಾಳು ಅನ್ನೋದು ನಮ್ಮ ದೇಹದಲ್ಲಿ ಒಂದು ಔಷಧಿಯ ರೂಪದಲ್ಲಿ ಕೆಲಸ ಮಾಡುತ್ತೆ. ನಮ್ಮ ತೂಕದ ಇಳಿಕೆಗೆ ಹಾಗೆ ಇನ್ನಿತರ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ. ಹಾಗಿದ್ರೆ ಜಾಸ್ತಿ ತಡ ಮಾಡದೆ ಈ 2 ಚಿಟಿಕೆ ಕಾಳು ಯಾವುದು, ಇದನ್ನ ಹೇಗೆ ಬಳಸಬೇಕು, ಇದರಿಂದ ಸಿಗುವ ಪ್ರಯೋಜನಗಳು ಏನು ಅನ್ನುವ ಎಲ್ಲ ಪೂರ್ತಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಹಾಗಿದ್ರೆ ಈ ಒಂದು ರೆಮಿಡಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಂಡು ಬರೋಣ. ಈ ಒಂದು ರೆಮಿಡಿಯನ್ನು ತಯಾರಿಸೋದಕ್ಕೆ ನಮಗೆ ಬೇಕಾಗಿರುವಂತಹ ಚಿಟಿಕೆ ಕಾಳು ಯಾವುದು ಅಂತ ನೋಡೋದಾದ್ರೆ, ನೀವಿಲ್ಲಿ ನೋಡ್ತಾ ಇರುವಂಥದ್ದು ಬೇಸಿಲ್ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸ್ ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ಕಾಮಕಸ್ತೂರಿ ಬೀಜ ಅಂತ ಹೇಳಿ ಕರಿತೀವಿ. ಇದು ಒಂದು ಔಷಧೀಯ ಗುಣ ಹೊಂದಿರುವಂಥದ್ದು. ಹಾಗೆ ನಮ್ಮ ದೇಹವನ್ನ ಉಷ್ಣಾಂಶದಿಂದ ಕಾಪಾಡ್ಕೊಳ್ಳೋದಿಕ್ಕೆ, ನಮ್ಮ ದೇಹವನ್ನ ತಂಪಾಗಿರಿಸ್ಕೊಳ್ಳೋದಿಕ್ಕೆ ಇದು ಸಹಾಯ ಮಾಡುತ್ತೆ. ಈ ಬೀಜವನ್ನ ನಾವು ದಿನನಿತ್ಯ ನಮ್ಮ ಮನೆಗಳಲ್ಲಿ ಪೂಜಿಸುವ ತುಳಸಿ ಗಿಡದಿಂದ ಪಡೆಯುವಂಥದ್ದು. ಒಂದು ಔಷಧೀಯ ಗುಣ ಹೊಂದಿರುವಂಥದ್ದು. ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಕಡಿಮೆ ಮಾಡುವಂತ ಶಕ್ತಿ ಈ ಬೀಜದಲ್ಲಿ ನಮಗೆ ಸಿಗುವಂಥದ್ದು. ಇದನ್ನ ತೂಕದ ಇಳಿಕೆಗೆ ಹೇಗೆ ಬಳಸ್ಬೋದು, ಹೇಗೆ ಇದು ಸಹಾಯ ಮಾಡುತ್ತೆ ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ನಾನು 1 ಸ್ಪೂನ್ ಅಷ್ಟು ಈ ಒಂದು ಕಾಳುಗಳನ್ನ ಒಂದು ತಟ್ಟೆ ಅಥವಾ ಪಾತ್ರೆಯಲ್ಲಿ ಹಾಕಿ, ನೀವು ಆ ಕಾಳುಗಳು ಮುಳುಗುವಷ್ಟು ನೀರನ್ನ ಹಾಕಿ ಒಂದು 5 ರಿಂದ 10 ನಿಮಿಷಗಳ ಕಾಲ ಇದನ್ನ ನೆನೆಸಿ ಇಡಬೇಕಾಗುತ್ತೆ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದ್ರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಬೋದು. ಇದು ಒಂದು ನಮ್ಮ ದೇಹವನ್ನ ಹೈಡ್ರೇಟ್ ಆಗಿರಿಸ್ಕೊಳ್ಳೋದಕ್ಕೆ ಸಹಕಾರಿ ಆಗುವಂಥದ್ದು. 5 ರಿಂದ 10 ನಿಮಿಷಗಳ ಕಾಲ ಈ ಒಂದು ಸಬ್ಜಾ ಸೀಡ್ಸ್ ನೀರಲ್ಲಿ ನೆನೆದ ತಕ್ಷಣ ಈ ರೀತಿಯಾಗಿ ಒಂದು ಜೆಲ್ ರೂಪದಲ್ಲಿ, ಅದರ ಸೈಜಲ್ಲಿ ಒಂದು ಡಬಲ್ ಆಗಿ ಈ ರೀತಿ ಪರಿವರ್ತನೆ ಆಗುತ್ತೆ. ಇದನ್ನೇ ನಾವು ನೆನೆಸಿ ಬಳಸೋದ್ರಿಂದ ಇದು ನಮ್ಮ ಹೆಲ್ತ್ಗೆ ಇನ್ನಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂಥದ್ದು. ಈ ಒಂದು ನೆನೆದಿರುವ ಸಬ್ಜಾ ಸೀಡ್ಸ್ನ ಬೀಜಗಳನ್ನ ಇಲ್ಲಿ ನಾನು 1 ಲೋಟ ಮಜ್ಜಿಗೆಯನ್ನ ತೆಗೆದುಕೊಂಡಿದ್ದೀನಿ. 1 ಗ್ಲಾಸ್ ಮಜ್ಜಿಗೆಯಲ್ಲಿ ನೀವು ಒಂದು ಫ್ಯಾಟ್ ಅಂಶ, ಮೊಸರಲ್ಲಿ ಇರುವಂತಹ ಫ್ಯಾಟ್ ಅಂಶವನ್ನು ತೆಗೆದು ಈ ರೀತಿಯಾದ ಒಂದು ತೆಳುವಾಗಿರುವ ಮಜ್ಜಿಗೆನ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ನೆನೆಸಿಟ್ಕೊಂಡಿರುವಂತಹ ಈ ಒಂದು ಬೀಜಗಳನ್ನು 2 ಸ್ಪೂನ್ ಅಷ್ಟು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ಇನ್ನೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಬೇಕಿದ್ರೆ ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ದಿನನಿತ್ಯ ನಿಮ್ಮ ಮಧ್ಯಾಹ್ನದ ಊಟಕ್ಕಿಂತ 20 ರಿಂದ 30 ನಿಮಿಷಗಳ ಮುಂಚಿತವಾಗಿ ಇದನ್ನ ಕುಡಿಯಬೇಕು. ಒಂದು 10 ದಿವಸಗಳ ಕಾಲ ಕಂಟಿನ್ಯೂಸ್ ಆಗಿ ಈ ರೀತಿಯಾಗಿ ನೀವು ಮಾಡಿಕೊಂಡು ಬರೋದ್ರಿಂದ ಇದು ನಮ್ಮ ದೇಹದಲ್ಲಿ ನಮ್ಮ ಹಸಿವನ್ನು ನಿಯಂತ್ರಣ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಊಟಕ್ಕಿಂತ ಮುಂಚಿತವಾಗಿ ಇದನ್ನ ಕುಡಿಯೋದ್ರಿಂದ ಹೆಚ್ಚಾಗಿ ತಿನ್ನೋದನ್ನ ತಡೆಯುತ್ತೆ. ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದ ಅನುಭವವನ್ನು ಕೊಡುತ್ತೆ. ಈ ಒಂದು ಕಾಮಕಸ್ತೂರಿ ಬೀಜದಲ್ಲಿರುವಂತಹ ಹೆಚ್ಚಿನ ನಾರಿನಾಂಶ, ಫೈಬರ್ ಅಂಶ ಅನ್ನೋದು ನಮಗೆ ಒಂದು ಜೀರ್ಣಶಕ್ತಿಗೆ ಸಹಕಾರಿಯಾಗುವಂಥದ್ದು. ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಅನ್ನು ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥದ್ದು. ಚಯಾಪಚಯ ಕ್ರಿಯೆ ವೇಗವನ್ನು ಹೆಚ್ಚಿಸುವಂಥದ್ದು. ಹಾಗೆ ಇದು ನಮ್ಮ ದೇಹವನ್ನು ತಂಪಾಗಿರಿಸ್ಕೊಳ್ಳೋದ್ರ ಮುಖಾಂತರ, ಹೈಡ್ರೇಟ್ ಆಗಿ ಇರಿಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡೋ ಮುಖಾಂತರ ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಇದು ಸಹಕಾರಿಯಾಗುವಂಥದ್ದು.
ಆನಂತರ ಮಜ್ಜಿಗೆ ಅಥವಾ ಮೊಸರು ಎರಡರಲ್ಲೂ ನೀವು ಇದನ್ನು ಹಾಕಿ ತಿನ್ಬೋದು. ಮಜ್ಜಿಗೆ ಅನ್ನೋದು ಒಂದು ಲೋ ಫ್ಯಾಟ್ ಇರುವಂಥದ್ದು, ಹಾಗೆ ಕಡಿಮೆ ಕ್ಯಾಲೋರಿ ಇರುವಂಥದ್ದು. ಇದನ್ನು ನಾವು ಬಳಸೋದ್ರಿಂದ, ಕುಡಿಯೋದ್ರಿಂದ ಇದರಲ್ಲಿರುವಂತಹ ಜೀವಂತ ಬ್ಯಾಕ್ಟೀರಿಯಾಗಳು ಅಥವಾ ಪ್ರೋಬಯೋಟಿಕ್ಸ್ ಅನ್ನೋದು ನಮ್ಮ ಗಟ್ ಹೆಲ್ತನ್ನು ಚೆನ್ನಾಗಿರಿಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ, ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಣೆಗೊಳಿಸುತ್ತೆ, ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮನ್ನು ಕೂಡ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಇದರಲ್ಲಿರುವಂತಹ ಹೆಚ್ಚಿನ ಪ್ರೋಟೀನ್ ಅನ್ನೋದು ನಮ್ಮ ಸ್ನಾಯುಗಳ ಬಲವನ್ನು ಹೆಚ್ಚಿಸುತ್ತೆ. ಹಾಗೆ ನಮಗೆ ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದ ಅನುಭವವನ್ನು ನೀಡುವ ಮುಖಾಂತರ ನಮ್ಮ ಕ್ರೇವಿಂಗ್ಸ್ ಅನ್ನು ತಡೆಯೋದಕ್ಕೂ ಕೂಡ ಹೆಲ್ಪ್ ಮಾಡುವಂಥದ್ದು. ಹಾಗೆ ಇದರಲ್ಲಿರುವಂತಹ ಹೆಚ್ಚಿನ ಕ್ಯಾಲ್ಸಿಯಂ ಅನ್ನೋದು ನಮ್ಮ ಮೂಳೆಗಳ ಬಲವನ್ನು ಕೂಡ ಹೆಚ್ಚಿಸುವಂಥದ್ದು, ನಮ್ಮ ದೇಹದಲ್ಲಿ ಹಂಗರ್ ಹಾರ್ಮೋನ್ ಅನ್ನ ಒಂದು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋ ಮುಖಾಂತರ ನಮ್ಮ ಒಂದು ತೂಕದ ಇಳಿಕೆಗೆ, ನಮ್ಮ ದೇಹದಲ್ಲಿ ಕ್ಯಾಲೋರಿ ಬರ್ನಿಂಗ್ಗೆ ಕೂಡ ಇದು ಸಹಕಾರಿಯಾಗುವಂಥದ್ದು. ಈ ಒಂದು ಮಜ್ಜಿಗೆಯಲ್ಲಿ ತಂಪಿನ ಬೀಜ ಅಥವಾ ಕಾಮಕಸ್ತೂರಿ ಬೀಜವನ್ನ ಬೆರೆಸಿ ಇದನ್ನ ನಾವು ದಿನನಿತ್ಯ ಒಂದು ಪಾನೀಯದ ರೂಪದಲ್ಲಿ ಕುಡಿತಾ ಬರೋದ್ರಿಂದ ಇದು ನಮ್ಮ ವೆಯ್ಟ್ ಲಾಸ್ಗೆ, ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಬೊಜ್ಜಿನ ಅಂಶದ ಕರಗುವಿಕೆಗೆ ಒಂದು ಅತ್ಯುತ್ತಮವಾದ ಮನೆಮದ್ದಾಗಿ ಕೆಲಸ ಮಾಡುತ್ತೆ, ಒಂದು ಔಷಧಿಯ ರೂಪದಲ್ಲಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ಅಡ್ಡ ಪರಿಣಾಮವಿಲ್ಲದೆ ಮನೆಯಲ್ಲೇ ಇದ್ದು ಹೆಲ್ದಿ ಅಂಡ್ ಸೇಫ್ ಆಗಿ ನಮ್ಮ ವೆಯ್ಟ್ ಲಾಸ್ಗೆ ಈ ಒಂದು ಪಾನೀಯ ಸಹಕಾರಿ ಆಗುತ್ತೆ. ನೋಡಿದ್ರಲ್ವಾ ಸ್ನೇಹಿತರೆ, ಈ 2 ಚಿಟಿಕೆ ಕಾಳು ಯಾವುದು, ಇದನ್ನ ಹೇಗೆ ಬಳಕೆ ಮಾಡಬೇಕು, ಇದನ್ನ ಯಾವ ಸಮಯದಲ್ಲಿ ತೆಗೆದುಕೊಳ್ಬೇಕು, ಇದರಿಂದ ಏನೇನು ಪ್ರಯೋಜನಗಳು ನಮ್ಮ ದೇಹಕ್ಕೆ ಸಿಗಲಿದೆ, ನಮ್ಮ ತೂಕದ ಇಳಿಕೆಗೆ ಇದು ಹೇಗೆ ಸಹಕಾರಿಯಾಗಲಿದೆ ಅನ್ನೋ ಎಲ್ಲ ಪೂರ್ತಿ ಮಾಹಿತಿಯನ್ನ ತಿಳ್ಕೊಂಡ್ರಿ. ಇದನ್ನ ನೀವು ದಿನನಿತ್ಯ ಒಂದು 10 ದಿವಸಗಳ ಕಾಲ ಕಂಟಿನ್ಯೂಸ್ ಆಗಿ ತೆಗೆದುಕೊಳ್ತಾ ಬರೋದ್ರಿಂದ, ಹಾಗೆ ಇದರ ಜೊತೆಯಲ್ಲಿ ನಿಮ್ಮ ಒಂದು ಲೈಫ್ ಸ್ಟೈಲ್ ಅಲ್ಲಿ ಒಂದು ಹೆಲ್ದಿಯಾದ ಬ್ಯಾಲೆನ್ಸ್ಡ್ ಆದ ಮೀಲನ್ನು ತೆಗೆದುಕೊಳ್ಳೋದ್ರಿಂದ, ಬಾಡಿಯನ್ನು ಆಕ್ಟಿವ್ ಆಗಿ ಇಟ್ಕೊಳ್ಳೋದ್ರಿಂದ, ದಿನಕ್ಕೆ 30 ರಿಂದ 40 ನಿಮಿಷಗಳ ಕಾಲ ಒಂದು ವಾಕಿಂಗ್ ಎಕ್ಸಸೈಸ್ಗಳನ್ನು ಮಾಡೋ ಮುಖಾಂತರ ಬಾಡಿಯನ್ನು ಆಕ್ಟಿವ್ ಆಗಿ ಇಟ್ಕೊಳ್ಳೋದ್ರಿಂದ, ಹಾಗೆ ಧ್ಯಾನ ಯೋಗಾಭ್ಯಾಸಗಳನ್ನು ಮಾಡಿಕೊಂಡು ಸ್ಟ್ರೆಸ್ ಫ್ರೀ ಆಗಿರೋದ್ರಿಂದ, ಈ ಎಲ್ಲ ಒಂದು ಹೆಲ್ದಿ ಲೈಫ್ ಸ್ಟೈಲ್ಗಳನ್ನು ನೀವು ರೂಢಿಸ್ಕೊಂಡು ಬಂದರೆ ಆರಾಮಾಗಿ ಮನೆಯಲ್ಲೇ ಇದ್ದು ಈ ಒಂದು ರೆಮಿಡಿಯ ಸಹಾಯದಿಂದ, ಹಾಗೆ ಈ ಎಲ್ಲ ಒಳ್ಳೆಯ ಹೆಲ್ದಿ ಲೈಫ್ ಸ್ಟೈಲ್ಗಳ ಸಹಾಯದಿಂದ ನಿಮ್ಮ ತೂಕವನ್ನು ನೀವು ಆರಾಮಾಗಿ ಕಡಿಮೆ ಮಾಡ್ಕೊಳ್ಬೋದು. ಯಾವುದೇ ರೀತಿ ವಿತೌಟ್ ಸೈಡ್ ಎಫೆಕ್ಟ್ಸ್, ಯಾವುದೇ ರೀತಿ ಅಡ್ಡ ಪರಿಣಾಮ ಆಗದೆ ಇರುವ ರೀತಿಯಲ್ಲಿ ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ನಿಮಗೆ ಇರುವಂತಹ ಇನ್ನಿತರ ಆರೋಗ್ಯ ಸಮಸ್ಯೆಗಳಿಂದನೂ ಕೂಡ ನೀವು ದೂರ ಬರ್ಬೋದು. ಹಾಗೆ ಈ ಒಂದು ರೆಮಿಡಿಯನ್ನ ಯಾರಾದರೂ ತೆಗೆದುಕೊಂಡ್ರೆ ಅಡ್ಡ ಪರಿಣಾಮ ಆಗುತ್ತಾ ಅನ್ನೋದನ್ನ ನೋಡೋದಾದ್ರೆ, ಚಿಕ್ಕ ಮಕ್ಕಳು, ಬಾಣಂತಿಯರು, ಪ್ರೆಗ್ನೆಂಟ್ ವುಮೆನ್ಸ್, ಹಾಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನ್ ಅನ್ನು ತೆಗೆದುಕೊಳ್ತಾ ಇರುವಂಥವರು, ಹಾಗೆ ವೃದ್ಧರು, ಇವರಿಷ್ಟು ಜನ ಅವಾಯ್ಡ್ ಮಾಡಿ. ಮತ್ತೆ ಎಲ್ಲರೂ ಕೂಡ ಇದನ್ನ ತೆಗೆದುಕೊಳ್ಬೋದು. ಯಾವುದೇ ರೀತಿ ಅಡ್ಡ ಪರಿಣಾಮ ಆಗದೆ ಮನೆಯಲ್ಲೇ ಇದನ್ನ ತಯಾರಿಸಿಕೊಂಡು ಹೆಲ್ದಿ ಅಂಡ್ ಸೇಫ್ ಆಗಿ ನಿಮ್ಮ ಒಂದು ವೆಯ್ಟ್ ಲಾಸ್ಗೆ ಈ ಒಂದು ರೆಮಿಡಿ ಅನ್ನೋದು ನಿಮಗೆ ಹೆಲ್ಪ್ ಆಗುವಂಥದ್ದು. ಹಾಗಿದ್ರೆ ಇವತ್ತಿನ ಈ ಒಂದು ರೆಮಿಡಿ ನಿಮಗೆ ಯೂಸ್ಫುಲ್ ಅನಿಸಿದೆ, ನೀವು ಕೂಡ ಇದನ್ನ ಬಳಕೆ ಮಾಡ್ತೀರಾ, ಇದರಿಂದ ಬಳಕೆ ಮಾಡಿ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಕಮೆಂಟಿಂದ ಬೇರೆಯವರಿಗೂ ಕೂಡ ಈ ಒಂದು ರೆಮಿಡಿನ ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಹಾಗೆ ನಮಗೂ ಕೂಡ ಒಂದು ಮೋಟಿವೇಟ್ ಸಿಗುತ್ತೆ ಈ ಒಂದು ವಿಡಿಯೋನ ಮಾಡಿದ್ದಕ್ಕೆ. ಖಂಡಿತ ಮಾಡ್ತೀರಾ ಅಂತ ಅನ್ಕೊಳ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.